ಹಲೋ ಸ್ನೇಹಿತರೆ, ಎಲ್ಲರಿಗೂ ಇಂಡಿಯಾ ಫಾರ್ ಐಎಎಸ್ ಪ್ರಸ್ತುತಪಡಿಸುವ ಕೆಎಎಸ್ ಮೇನ್ಸ್ ಡೈಲಿ ಆನ್ಸರ್ ರೈಟಿಂಗ್ಗೆ ಸ್ವಾಗತ. ಇಂದಿನ ದಿನ ಅಂದರೆ ಡೇ 34 ಕ್ವಶನ್ ಆ್ಯಂಡ್ ಆನ್ಸರ್ ಅಪ್ರೋಚ್ ಇವಾಗ ನಾವು ಡಿಸ್ಕಸ್ ಮಾಡೋಣ. ಕ್ವಶನ್ ಬಂದು ಈ ರೀತಿಯಾಗಿದೆ: ಡಿಸ್ಕಸ್ ದ ಆಬ್ಜೆಕ್ಟಿವ್ಸ್, ಅಚೀವ್ಮೆಂಟ್ಸ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ದಿ ಚಂದ್ರಯಾನ 3 ಮಿಷನ್ ಫಾರ್ ಇಂಡಿಯಾಸ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಸೈಂಟಿಫಿಕ್ ಅಚೀವ್ಮೆಂಟ್ಸ್. ದ ಕ್ವಶನ್ ಇಸ್ ಫಾರ್ 15 ಮಾರ್ಕ್ಸ್ ಆ್ಯಂಡ್ 250 ವರ್ಡ್ಸ್. ಕ್ವಶನ್ನ ಕನ್ನಡದ ಅವತರಣಿಕೆ ಈ ರೀತಿಯಾಗಿದೆ. ಇದನ್ನು ಕನ್ನಡದಲ್ಲಿ ಎಕ್ಸಾಮ್ ಬರೀತಕ್ಕಂಥ ಅಭ್ಯರ್ಥಿಗಳು ಓದಿ ಕ್ವಶನ್ ಅರ್ಥ ಮಾಡ್ಕೋಬೇಕು. ಆನ್ಸರ್ ಅಪ್ರೋಚ್ನ ಕನ್ನಡದ ಅವತರಣಿಕೆ ಮೊದಲನೇದೇ ಇರೋದ್ರಿಂದ ಅದನ್ನು ನಾವು ಡಿಸ್ಕಸ್ ಮಾಡಲ್ಲ, ಇಂಗ್ಲೀಷ್ನಲ್ಲಿರೋದನ್ನ ನಾನು ಡಿಸ್ಕಸ್ ಮಾಡ್ತೇನೆ. ಕನ್ನಡದಲ್ಲಿ ಎಕ್ಸಾಮ್ ಬರೆಯತಕ್ಕಂಥ ಅಭ್ಯರ್ಥಿಗಳು ಕನ್ನಡ ಅವತರಣಿಕೆಯ ಆನ್ಸರ್ ಸ್ಲೈಡ್ಸನ್ನು ಪಾಸ್ ಮಾಡಿ ಆನ್ಸರ್ನ ಓದ್ಕೊಳ್ಳಿ. ಜೊತೆಗೆ ಡಿಸ್ಕಷನ್ನ ಇಂಗ್ಲೀಷ್ ಸ್ಲೈಡ್ಸ್ ಮುಖಾಂತರ ನಾನು ಡಿಸ್ಕಷನ್ ಮಾಡ್ತೇನೆ. ಅಲ್ಲಿ ನೀವು ಗಮನ ಇಟ್ಟು ಕೇಳ್ಕೊಳ್ಳಿ. ಫಸ್ಟ್ ವಿ ಹ್ಯಾವ್ ಟು ಬಿಗಿನ್ ಅವರ್ ಆನ್ಸರ್ ಬೈ ರೈಟಿಂಗ್ ಆನ್ ಇಂಟ್ರೊಡಕ್ಷನ್. ಆನ್ಸರ್ನ ನಾವು ಇಂಟ್ರೊಡಕ್ಷನ್ ಬರೆಯೋದ್ರ ಮುಖಾಂತರ ಸ್ಟಾರ್ಟ್ ಮಾಡಬೇಕು. ಈ ಇಂಟ್ರೊಡಕ್ಷನಲ್ಲಿ ಏನು ಬರೀಬಹುದು? ಇಂಟ್ರೊಡಕ್ಷನಲ್ಲಿ ನಾವು ಚಂದ್ರಯಾನ 3 ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನು ನಾವು ಮೆನ್ಷನ್ ಮಾಡಬೇಕು. ಚಂದ್ರಯಾನ 3 is the India's third lunar exploration mission. It was developed by ISRO. It was launched on July 14, 2023 and successfully landed on Moon on August 23, 2023. It made India the first country to land near the Moon's South Pole. ಈ ರೀತಿ ನಾವು ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ನ ಬರೆಯೋದ್ರ ಮುಖಾಂತರ ಇಂಟ್ರೊಡಕ್ಷನ್ನ ಬರೀಬೇಕು. ದೆನ್ ವಿ ಹ್ಯಾವ್ ಟು ಅಡ್ರೆಸ್ ದಿ ವಾಟ್ ಹ್ಯಾಸ್ ಬಿನ್ ಆಸ್ಕ್ಡ್ ಇನ್ ದ ಕ್ವಶನ್. ಕ್ವಶನಲ್ಲಿ ಏನೇನು ಕೇಳಿದ್ದಾರೆ? ಅಬ್ಜೆಕ್ಟಿವ್ಸ್ ಕೇಳಿದ್ದಾರೆ, ಅಚೀವ್ಮೆಂಟ್ಸ್ ಕೇಳಿದ್ದಾರೆ, ಮತ್ತು ಸಿಗ್ನಿಫಿಕೆನ್ಸ್ ಕೇಳಿದ್ದಾರೆ. ದೇರ್ ಆರ್ 3 ಪಾರ್ಟ್ಸ್ ಇನ್ ದ ಕ್ವಶನ್. ಫಸ್ಟ್ ವಿ ಹ್ಯಾವ್ ಟು ರೈಟ್ ದಿ ಅಬ್ಜೆಕ್ಟಿವ್ಸ್ ಆಫ್ ದಿ ಚಂದ್ರಯಾನ 3 ಮಿಷನ್. ಇದರೇನು ಅಬ್ಜೆಕ್ಟಿವ್ಸ್ ಏನಿತ್ತು? ದೇರ್ ಆರ್ ಸ್ಪೆಸಿಫಿಕ್ ಅಬ್ಜೆಕ್ಟಿವ್ಸ್ ಆಫ್ ದ ಚಂದ್ರಯಾನ 3 ಮಿಷನ್. ಫಸ್ಟ್ ಒನ್ ಇಸ್ ಸಾಫ್ಟ್ ಲ್ಯಾಂಡಿಂಗ್ ಡೆಮಾನ್ಸ್ಟ್ರೇಷನ್. The Chandrayana 3, it wants to achieve a controlled and successful landing on the moon. The second objective is lunar surface mobility. In order to achieving soft landing, the second objective is lunar surface mobility. ಇದರ ಅರ್ಥ ಏನು? ಒಂದು ಪ್ರಜ್ಞಾನ್ ಎಂಬ ರೋವರ್ ಅನ್ನ ಸೈಂಟಿಫಿಕ್ ಎಕ್ಸ್ಪ್ಲೋರೇಷನ್ ಮಾಡಲಿಕ್ಕೋಸ್ಕರ ಲೂನಾರ್ ಸರ್ಫೇಸ್ ಮೇಲೆ ಡಿಪ್ಲಾಯ್ ಮಾಡೋದು ಮತ್ತೆ ಆಪರೇಟ್ ಮಾಡೋದು ಚಂದ್ರಯಾನ 3ಯ ಸೆಕೆಂಡ್ ಆಬ್ಜೆಕ್ಟಿವ್ ಆಗಿತ್ತು. ಥರ್ಡ್ ಆಬ್ಜೆಕ್ಟಿವ್ ಬಂದು ಸೈಂಟಿಫಿಕ್ ಸ್ಟಡಿ. Scientific study of what? Moon's surface composition, thermal property and seismic activity on the surface of moon. ಇದು ಚಂದ್ರಯಾನ 3ಯ ಥರ್ಡ್ ಆಬ್ಜೆಕ್ಟಿವ್ ಆಗಿತ್ತು. ಇನ್ನು ಫೋರ್ತ್ ಆಬ್ಜೆಕ್ಟಿವ್ ಬಂದು ಎನ್ಹ್ಯಾನ್ಸಿಂಗ್ ಟೆಕ್ನಾಲಜಿಕಲ್ ಕ್ಯಾಪಬಿಲಿಟೀಸ್. ಇದರ ಅರ್ಥ ಟು ಡೆವಲಪ್ ಆಟೋನಮಸ್ ನೇವಿಗೇಷನ್, ಪ್ರಿಸಿಷನ್ ಲ್ಯಾಂಡಿಂಗ್ ಆ್ಯಂಡ್ ಡೀಪ್ ಸ್ಪೇಸ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಫಾರ್ ಇಸ್ರೋ ಆ್ಯಂಡ್ ಇಟ್ಸ್ ಫ್ಯೂಚರ್ ಮಿಷನ್ಸ್. ಇದನ್ನು ಈ ಟೆಕ್ನಾಲಜಿನ ಎನ್ಹ್ಯಾನ್ಸ್ ಮಾಡೋದು ಈ ಚಂದ್ರಯಾನ 3ಯ ಫೋರ್ತ್ ಆಬ್ಜೆಕ್ಟಿವ್ ಆಗಿತ್ತು. ಈ ರೀತಿ ನಾವು 4 ಅಬ್ಜೆಕ್ಟಿವ್ನ ಬರೀಬೇಕು. ಈ ರೀತಿ ಅಬ್ಜೆಕ್ಟಿವ್ಸ್ನ ಬರೆದಾದ್ಮೇಲೆ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್, ದಟ್ ಈಸ್ ಅಚೀವ್ಮೆಂಟ್ಸ್ನ ನಾವು ಬರೀಬೇಕಾಗತ್ತೆ. ದ ಅಚೀವ್ಮೆಂಟ್ಸ್ ಆಫ್ ಚಂದ್ರಯಾನ 3 ಮಿಷನ್ ಆರ್ ಆಸ್ ಫಾಲೋಸ್. ಫಸ್ಟ್ ಒನ್ ಈಸ್ ಇಂಡಿಯಾ ಬಿಕಮ್ ದ ಫಸ್ಟ್ ಕಂಟ್ರಿ ಟು ಲ್ಯಾಂಡ್ ನಿಯರ್ ದಿ ಮೂನ್ಸ್ ಸೌತ್ ಪೋಲ್, ಎ ರೀಜಿಯನ್ ವಿತ್ ಪೊಟೆನ್ಷಿಯಲ್ ಐಸ್ ಡೆಪಾಸಿಟ್ಸ್. ಇಟ್ ಓವರ್ಕಮ್ ದಿ ಟೆಕ್ನಾಲಜಿಕಲ್ ಚಾಲೆಂಜಸ್ ಲೈಕ್ ರಫ್ ಟೆರ್ರೇನ್ and extreme temperatures. India became the first country in the world to land near the moon's south pole. This is the first achievement. Second achievement is the lander Vikram and the rover Pragyan conducted crucial experiments on the surface of the moon, and they confirmed the presence of sulfur and other elements in the lunar soil. They also measured the lunar surface temperature variations, indicating extreme temperature differences, and they also detected seismic activity, providing insights into the moon's interior structure. In addition to these, the lander Vikram and rover Pragyan, they studied plasma density variations. This will help us in enhancing our understanding of the lunar environment. These are the crucial achievements of the Chandrayana 3 mission. Then the third achievement is indigenous technological success. This Chandrayana 3 mission, it showcased India's advancements in autonomous landing technology. This enhances our deep space communication capabilities, which is critical for future interplanetary missions.
So the success of Chandrayaan 3, it strengthened India's position in global space exploration. Now India is one of the leading space exploration country in the world. Then after writing achievements, we have to address the third part of the question, that is significance of Chandrayaan 3 mission. So what is the significance of the success of Chandrayaan 3 mission? First one is scientific and technological advancements. So the success of this mission, it provides crucial data for future lunar missions and deep space exploration. So this also enhances ISRO's expertise in precision landing and space robotics. And this paves the way for future human space missions and lunar colonization prospects. So the Gaganyaan mission is ISRO's future human space mission. So the success of Chandrayaan 3, it paves the way for the human space mission, that is Gaganyaan. ಇನ್ನು ಸೆಕೆಂಡ್ ಸಿಗ್ನಿಫಿಕೆನ್ಸ್ ಬಂದು ಸ್ಟ್ರೆಂಥನಿಂಗ್ ಇಂಡಿಯಾಸ್ ಗ್ಲೋಬಲ್ ಸ್ಪೇಸ್ ಪೊಸಿಷನ್. ಚಂದ್ರಯಾನ 3 ಮಿಷನ್ ಸಕ್ಸಸ್ ಆಗಿರೋದ್ರಿಂದ ಇಂಡಿಯಾ ಈಸ್ ಬಿಕಮ್ ಎ ಲೀಡರ್ ಇನ್ ಲೋ ಕಾಸ್ಟ್ ಸ್ಪೇಸ್ ಎಕ್ಸ್ಪ್ಲೋರೇಷನ್. ಸೊ ಭಾರತ ಏನಾಗಿದೆ ಇವಾಗ ಲೋ ಕಾಸ್ಟ್, ಕಡಿಮೆ ಬೆಲೆಯ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಲ್ಲಿ ಲೀಡರ್ ಆಗಿದೆ. ಅಂಡ್ ಆಲ್ಸೋ ಇಟ್ ಎನ್ಹಾನ್ಸಸ್ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ಸ್ ಫಾರ್ ಸ್ಪೇಸ್ ರಿಸರ್ಚ್. ಸೊ ಇವಾಗ ಬೇರೆ ಬೇರೆ ಕಂಟ್ರಿಗಳು ಏನು ಮಾಡ್ತೇವೆ, ಇಸ್ರೋದೊಂದಿಗೆ ಕೊಲಾಬ್ರೇಷನ್ ಮಾಡ್ಕೋತೀವಿ. ಏನಕ್ಕೆ ಅಂತಂದರೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಾಡಲಿಕ್ಕೆ. ಬಿಕಾಸ್ India always conducts its space exploration missions with very low cost. So that is the one of the major significance of the ISRO's missions. Then it increases India's credibility in global space missions, and it attracts the commercial and research partnership. That is nothing but international collaboration. Then the next achievement is economic and strategic benefits. ಸೊ ಇದರಿಂದ ಏನಾಗುತ್ತೆ, ಇಟ್ ಬೂಸ್ಟ್ ಇಂಡಿಯಾ ಸ್ಪೇಸ್ ಎಕನಾಮಿ. ಸೊ ಇವಾಗ ಇಂಡಿಯಾ ಏನು ಮಾಡ್ತಾ ಇದೆ, ಇಸ್ರೋ ಏನು ಮಾಡ್ತಿದೆ, ಲೋ ಕಾಸ್ಟ್ ಟೆಕ್ನಾಲಜಿ ಮುಖಾಂತರ ಸ್ಪೇಸ್ ಮಿಷನ್ನ ಕಂಡಕ್ಟ್ ಮಾಡ್ತಿದೆ. ಇದರಿಂದ ಏನಾಗುತ್ತೆ, ಬೇರೆ ದೇಶಗಳು ತಮ್ಮ ದೇಶದ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಲಿಕ್ಕೆ US ಅಥವಾ ಚೀನಾಗೆ ಹೋಗುವ ಬದಲು ಇಂಡಿಯಾದಕ್ಕೆ ಬರುತ್ತೆ. ಯಾಕಂದರೆ ಇಂಡಿಯಾ ತುಂಬ ಲೋ ಕಾಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು, ಅಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ಸ್ಯಾಟಲೈಟ್ ಲಾಂಚ್ ಮತ್ತು ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಾಡೋದರಲ್ಲಿ ಮುಂಚೂಣಿಯಲ್ಲಿದೆ. ಇಟ್ ಈಸ್ ಅ ಲೀಡರ್ ಇನ್ ಲೋ ಕಾಸ್ಟ್ ಸ್ಪೇಸ್ ಎಕ್ಸ್ಪ್ಲೋರೇಷನ್. ಸೊ ಬಿಕಾಸ್ ಆಫ್ ದಟ್ ಕಾಸ್ಟ್ ಕಟಿಂಗ್ ಮಾಡೋದಕ್ಕೋಸ್ಕರ ಕೂಡ ಏನು ಮಾಡುತ್ತೆ, ಬೇರೆ ಕಂಟ್ರಿಗಳು ಇಂಡಿಯಾಗೆ ಬಂದು ತಮ್ಮ ಸ್ಯಾಟಲೈಟ್ಸ್ನ ಲಾಂಚ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಇಂಡಿಯಾಗೆ ಪ್ರಾಫಿಟ್ ಬರುತ್ತೆ. ದೆನ್ ಬೆನಿಫಿಟಿಂಗ್ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಇನ್ ಸ್ಯಾಟಲೈಟ್ ಆ್ಯಂಡ್ ಎಕ್ಸ್ಪ್ಲೋರೇಷನ್ ಟೆಕ್ನಾಲಜಿ. ಸೊ ದಿಸ್ ಸ್ಟ್ರೆಂಥನ್ಸ್ ದಿ ನ್ಯಾಷನಲ್ ಸೆಕ್ಯೂರಿಟಿ ಅಪ್ಲಿಕೇಶನ್ಸ್ ಆ್ಯಂಡ್ ಅಡ್ವಾನ್ಸ್ ಸ್ಯಾಟಲೈಟ್ ಆ್ಯಂಡ್ ಸ್ಪೇಸ್ ಕೆಪಾಬಿಲಿಟೀಸ್. ಸೊ ಇದರಿಂದ ಏನಾಗುತ್ತೆ, ನ್ಯಾಷನಲ್ ಸೆಕ್ಯೂರಿಟಿ ಅಪ್ಲಿಕೇಶನ್ಸ್ ಅಂತಂದರೆ ಇವಾಗ ಇಫ್ ಇಂಡಿಯಾ ತನ್ನದೇ ಆದ ಓನ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಬೇರೆ ಕಂಟ್ರಿಗಳ ಮೇಲೆ, ಅಂದರೆ USA ಮತ್ತು ಚೀನಾದಂತಹ ಅಥವಾ ರಷ್ಯಾದಂತಹ ಸ್ಪೇಸ್ ಸ್ಪೇಸಲ್ಲಿ ಮುಂದುವರೆದಿರ್ತಕ್ಕಂತಹ ದೇಶಗಳ ಮೇಲೆ ಟೆಕ್ನಾಲಜಿಗೋಸ್ಕರ ಡಿಪೆಂಡ್ ಆಗೋದು ತಪ್ಪುತ್ತೆ. ಸೊ ಇದರಿಂದ ಏನಾಗುತ್ತೆ, ನ್ಯಾಷನಲ್ ಸೆಕ್ಯೂರಿಟಿ ಇಂಡಿಯಾದು ಸ್ಟ್ರೆಂಥನ್ ಆಗುತ್ತೆ. ದಿಸ್ ಎನ್ಕರೇಜಸ್ ಸ್ಟೆಮ್ ಎಜುಕೇಷನ್ ಆ್ಯಂಡ್ ಸೈಂಟಿಫಿಕ್ ಟೆಂಪರ್ಮೆಂಟ್ ಇನ್ ಇಂಡಿಯಾಸ್ ಯೂತ್. ಸೊ ಇದರಿಂದ ಏನಾಗುತ್ತೆ, ಇವಾಗ ಚಂದ್ರಯಾನ 3 ಸಕ್ಸಸ್ ಆಗಿರೋದ್ರಿಂದ ಎಷ್ಟೋ ಯೂತ್ಸು, ದೋಸ್ ಹೂ ಆರ್ ಪರ್ಸ್ಯೂಯಿಂಗ್ ಗ್ರಾಜುಯೇಷನ್ ಆ್ಯಂಡ್ PUC, ದೇ lean towards the science, technology, engineering and mathematics. STEM ಅಂತಂದ್ರೆ science, technology, engineering and mathematics. So many people, more and more youths, they start pursuing science and engineering. So in addition to what has been asked in the question, we have also mentioned the challenges faced in the mission. So this has not been asked. ಇವಾಗ ಆನ್ಸರ್ ಬರೀಬೇಕಾದ್ರೆ ಸ್ಪೇಸ್ ಇದ್ರೆ, ಆಬ್ಜೆಕ್ಟಿವ್, ಸಿಗ್ನಿಫಿಕೆನ್ಸ್ ಮತ್ತು ಅಚೀವ್ಮೆಂಟ್ಸ್ ಬರೆದಾದ್ಮೇಲೂ ಸ್ಪೇಸ್ ಇದ್ರೆ ಪೇಜಸ್ ಅಲ್ಲಿ ವಿ ಕ್ಯಾನ್ ರೈಟ್ ದಿ ಚಾಲೆಂಜಸ್ ಫೇಸ್. ಸೊ ಏನು ಚಾಲೆಂಜಸ್ ಇದೆ, ಲೂನಾರ್ ರಗ್ಡ್ ಲೂನಾರ್ ಟೆರೆನ್, ಅಂದರೆ ಲೂನಾರ್ ಟೆರೆನ್ ಏನಿದೆ, ಇಟ್ ಈಸ್ ನಾಟ್ ಅ ಪ್ಲೇನ್ ಪ್ಲೇಸ್, ಇಟ್ ಈಸ್ ಅ ಅನ್ಇವನ್ ಪ್ಲೇಸ್ ಅಂತ ಬರೀಬೇಕು. ದೆನ್ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಇರುತ್ತೆ, ಕಮ್ಯುನಿಕೇಷನ್ ಡಿಲೇ ಆಗ್ತಿರುತ್ತೆ. ಸೊ ಈ ಎಲ್ಲ ಚಾಲೆಂಜಸ್ನ ಇಸ್ರೋ ಫೇಸ್ ಮಾಡಿದೆ. ಸೊ ಅದನ್ನ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ದೆನ್ ವಿ ಹ್ಯಾವ್ ಟು ರೈಟ್ ದಿ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್. ಸೊ ಇದರಿಂದ ಏನು ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಇದೆ, ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್, ISRO is collaborating with Japan's JAXA for the lunar polar exploration mission. Then this will help the success of Chandrayaan 3. It will help Gaganyaan mission. Then also deep space missions. So ISRO is planning interplanetary missions, like it is planning to send satellites to Venus and Mars exploration. So ಈ ರೀತಿ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಚಂದ್ರಯಾನ 3 ಸಕ್ಸಸ್ ಹೆಲ್ಪ್ ಮಾಡುತ್ತೆ ಅಂತ ಬರೀಬೇಕು. ಸೊ ಆಫ್ಟರ್ ರೈಟಿಂಗ್ ಆಲ್ ದೀಸ್ ಪಾಯಿಂಟ್ಸ್, ವಿ ಹ್ಯಾವ್ ಟು ರೈಟ್ ದ ಕನ್ಕ್ಲೂಷನ್. ಸೊ ಇನ್ ದ ಕನ್ಕ್ಲೂಷನ್, ವಾಟ್ ವಿ ಶುಡ್ ರೈಟ್, we should mention the significance, or we should summarize the significance of success of Chandrayaan 3 mission. But this will become the conclusion. So ಏನಂತಂದ್ರೆ ಸಮ್ಮರೈಸ್ ಮಾಡೋದು ಯಾವ ರೀತಿ ಅಂತಂದ್ರೆ, Chandrayaan 3 success represents India's growing prowess
in space technology. It not only enhances scientific knowledge of the moon but also paves the way for future deep space missions and international collaborations. This mission stands as a symbol of India's self reliance, innovation, aspirations to a global space leader. ಸೊ ಈ ರೀತಿ ಬರೆಯೋದ್ರ ಮುಖಾಂತರ ನಾವು ಆನ್ಸರ್ನ ಕನ್ಕ್ಲೂಡ್ ಮಾಡಬೇಕು. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. See you again in the day 38 question and answer discussion. Till then, happy learning.